ಓಕೆ ಗೈಸ್ ನಮಸ್ಕಾರ ಎಲ್ಲರೂ ಹೇಗಿದ್ರು ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ದಂಗೆ ಸುಮಾರು ಜನಕ್ಕೆ ಒಂದು ಡೌಟ್ ಇರುತ್ತೆ ಗೈಸ್ ನಾವು ರಿವ್ಯಾಲ್ಯೂಷನ್ ಹಾಕಿದ್ದೀನಿ ಗುರು ಅದು ರಿಸಲ್ಟ್ ಎಲ್ಲಿ ನೋಡೋದು ರೀಟೋಟಲಿಂಗ್ ಹಾಕಿದ್ದೀನಿ ರಿಸಲ್ಟ್ ಎಲ್ಲಿ ನೋಡೋದು ಸುಮಾರು ಜನ ಇದನ್ನ ಎಲ್ಲ ಪ್ರಶ್ನೆ ಮಾಡಿ ಕೇಳ್ತಾನೆ ಇರ್ತಾರೆ ಗೈಸ್ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾನೆ ಎಲ್ಲಪ್ಪ ನೋಡೋದು ಅಂದ್ರೆ ಗೈಸ್ ಅದ್ರ ಬಗ್ಗೆ ವಿಡಿಯೋ ಗೈಸ್ ಎಲ್ಲಪ್ಪ ನೋಡ್ಬೇಕಂದ್ರೆ ನೀವು ಒಂದು ವೆಬ್ಸೈಟಲ್ಲಿ ಹೋಗಿ ನೋಡಬೇಕು ಮಾಮೂಲಿ ರಿಸಲ್ಟ್ ನೋಡ್ತಾರಲ್ಲ ಅಲ್ಲಿ ನೋಡಕ್ಕೆ ಹೋದ್ರೆ ನಿಮ್ಮ ರಿಸಲ್ಟ್ ಸಿಕ್ಕಲ್ಲ ಗುರು ಯಾವ ವೆಬ್ಸೈಟಲ್ಲಿ ನೋಡಬೇಕು ಏನು ವೆಬ್ಸೈಟ್ ನೋಡಬೇಕು ಅದ್ರ ತಿಳಿಸ್ಕೊಡಕ್ಕೆ ಬಂದು ನೋಡಿ ನಮ್ಮ ಚಾನಲ್ ಯಾರು ದಯವಿಟ್ಟು ನೋಡ್ತಾರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಯಾಕಪ್ಪ ಈ ಥರ ಮಾಹಿತಿ ವಿಡಿಯೋಗಳು ಬರ್ತಾ ಇರುತ್ತೆ ನೀವು ಮುಂದೆ ಡಿಗ್ರಿಗೆ ಹೋಗ್ಬೋದು ನೋಡಿ ಸಬ್ಸ್ಕ್ರೈಬರ್ ಮಾಡಿ ಯೂಟ್ಯೂಬಲ್ಲಿ ಚಾನಲ್ ಲೈಕ್ ಮಾಡಿದ್ರೆ ಗೈಸ್ ಇದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಅದು ಯಾವ ರೀತಿ ನೋಡೋದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಗೈಸ್ ನೀವು ಹೆಂಗೆ ರಿಸಲ್ಟ್ನ ಅಪ್ಲಿಕೇಶನ್ ಹೆಂಗೆ ಹಾಕ್ತಾರೆ ಅದೇ ರೀತಿ ಅಲ್ಲೊಂದು ವೆಬ್ಸೈಟ್ ಇರುತ್ತೆ ಅವರು ಒಂದು ಡೇಟ್ನ ಅನೌನ್ಸ್ಮೆಂಟ್ನ ಮಾಡ್ತಾರೆ ರಿಸಲ್ಟ್ಗೋಸ್ಕರ ಒಂದು ಡೇಟ್ನ ಮಾಡ್ತಾರೆ ರಿವ್ಯಾಲ್ಯೂಷನ್ಗೆ ಯಾರು ಹಾಕಿದಾರಾ ರೀಟೋಟಲ್ಗೆ ಯಾರು ಹಾಕಿದಾರಾ ಅವರು ಒಂದು ಡೇಟ್ನ ಅನೌನ್ಸ್ ಮಾಡ್ತಾರೆ ಅವತ್ತು ಹೋಗ್ಬಿಟ್ಟು ರಿಸಲ್ಟ್ನ ಚೆಕ್ ಮಾಡಬೇಕು ಯಾವ ರೀತಿ ಚೆಕ್ ಮಾಡೋದಪ್ಪ ಎಲ್ಲಪ್ಪ ಚೆಕ್ ಮಾಡೋದು ಸುಮಾರು ಜನ ಕನ್ಫ್ಯೂಸ್ ಇರುತ್ತೆ ಕನ್ಫ್ಯೂಸ್ ಆಗಿ ಏನು ಮಾಡೋ ಗುರು ಅದನ್ನು ಹೇಳ್ಕೊಡೋಕ್ಕೆ ನಾನು ಬಂದಿರೋದು ಗುರು ಅದನ್ನ ಹೇಳ್ಕೊಡ್ತೀನಿ ಗುರು ಪೂರ್ತಿ ಕ್ಲಿಯರ್ ಆಗಿ ನೋಡ್ಕೊಳ್ರಿ ಎಲ್ಲಿ ಹೋಗಿ ಯಾವ ರೀತಿ ಅದನ್ನ ಇದು ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಬಟ್ ಅದಕ್ಕೋಸ್ಕರ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇರೋದು ನೋಡ್ರಿ ವಿಡಿಯೋ ನೋಡ್ಕೊ ಬನ್ನಿ ಇನ್ನೇಕೆ ತಡ ವಿಡಿಯೋ ಶುರು ಮಾಡ್ತೀನಿ ನೋಡ್ಕೊ ಬನ್ನಿ ಕೊನೆಗೆ ನಿಮ್ಮ ಅನಿಸಿಕೆ ತಿಳಿಸಿ ನಿಮ್ಗೆ ಹೆಲ್ಪ್ ಆದರೆ ಒಂದು ಲೈಕ್ನ ಮಾಡಿ ಒಂದು ಕಮೆಂಟ್ ಸಹ ಮಾಡಿ ನಿಮ್ಮ ಕಮೆಂಟ್ ಮೂಲಕ ಒಂದು ತಿಳಿಸ್ಬೋದು ನಿಮ್ಗೆ ಹೆಲ್ಪ್ ಆಯ್ತಾ ಇಲ್ವಾ ನಾವು ಮಾಡ್ತಾ ಇರೋ ವಿಡಿಯೋ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸ್ಬೋದು ಓಕೆ ಅಂತ ಹೇಳ್ತೀನಿ ಇನ್ನೇಕೆ ತಡ ಬನ್ನಿ ಇನ್ನೇಕೆ ವಿಡಿಯೋ ಶುರು ಮಾಡೋಣ ಅಂತ ಶುರು ಮಾಡ್ತೀನಿ ಬನ್ನಿ ಓಕೆ ಗೈಸ್ ಮೊದಲಿಗೆ ಈ ಥರ ಹೋಗ್ಬೇಕು ಗೈಸ್ ಈ ಥರ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಓಕೆ ಇದರಿಂದ ಕ್ಲಿಕ್ನ ಮಾಡ್ಕೊಂಡು ನೋಡ್ತಾ ಇರ್ಬೋದು ಸುಮಾರು ಬರುತ್ತೆ ಇಲ್ಲಿ ಎಲ್ಲ ಹುಡ್ಕೋಕೆ ಮುಂಚೆ ಏನು ಮಾಡ್ಬಿಡಿ ಕೆಳಗಡೆ ಬನ್ನಿ ಕೆಳಗಡೆ ಎಲ್ಲಪ್ಪ ಬನ್ನಿ ಅಂತ ನೋಡ್ತಾ ಇರ್ಬೋದು ಇಲ್ಲಿ ಡಾಕ್ಯುಮೆಂಟ್ಸ್ ಅಂತ ಐತೆ ಅದ್ರ ಕೆಳಗಡೆ ಬರಬೇಕು ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಅಲ್ಲಿ ರಿಸಲ್ಟ್ ಟೈಮ್ ಟೇಬಲ್ ರಿಸಲ್ಟ್ ಅಂತ ಇರ್ತಾರೆ ರಿಸಲ್ಟ್ ನಮ್ಮ ಕ್ಲಿಕ್ನ ಮಾಡ್ಕೊ ಈ ವೆಬ್ಸೈಟಲ್ಲಿ ಇಲ್ಲಿ ನೋಡಿ PUC ರಿಸಲ್ಟ್ ಅಂತ ಐತಲ್ಲ ಇದ್ರ ಮೇಲೆ ಇವಾಗ ಏನು ರೀಟೋಟಲಿಂಗ್ ಹಾಕಿದ್ದೀರಾ ರಿವ್ಯಾಲ್ಯೂಷನ್ ಹಾಕಿದ್ದೀರಾ ಅದೆಲ್ಲ ಇಲ್ಲೇ ಬರೋದು ರಿಸಲ್ಟು ಇದನ್ನ ನೀವು ನೋಡ್ಕೋಬೇಕು ರೀಟೋಟಲ್ ಇಲ್ಲಿ ನೋಡಿ ಇಲ್ಲಿ ಈ ಥರ ಮೇಲ್ಗಡೆ ಬಂದೈತೆ ನಾನು ಸಿಂಪಲ್ ಆಗಿ ತೋರಿಸ್ತೇನೆ ಈ ಥರ ಹಾಲ್ ಟಿಕೆಟ್ ನಂಬರ್ ಹಾಕ್ಬಿಟ್ಟು ಇದು ಹೋದ ವರ್ಷದ್ದು ತೋರಿಸ್ತೀನಿ ಒಂದು ಸ್ವಲ್ಪ ಇರಿ 2024 ಅಂದ್ಬಿಟ್ಟು ಈ ಥರ ವ್ಯೂ ಅಂತ ಕೊಡ್ತೀನಿ ಇದು 2024 ರಿಜಿಸ್ಟರ್ ಮಾಡ್ತಾರೆ 2024 ಹಾಕ್ತೀನಿ 25 ಓಪನ್ ಆಗ್ತಾಯಿಲ್ಲ ಇದು 2024ದಾಗ ತೋರಿಸ್ತೀನಿ ಅಂತ ಹೇಳಿದ್ರೆ ವ್ಯೂ ಕೊಟ್ಟೆ ನೋಡಿ ರಿಸಲ್ಟ್ ಬಂತು ಆರ್ಟ್ಸ್ ಅಂತ ಕಾಂಬಿನೇಷನ್ ಕೊಟ್ಟೋದಕ್ಕೆ ರಿಸಲ್ಟ್ ಬಂತು ಈ ಥರ ರಿವ್ಯಾಲ್ಯೂಷನು ರೀಟೋಟಲಿಂಗ್ ರಿಸಲ್ಟ್ ಬರುತ್ತೆ ನೋಡಿದ್ರಲ್ಲ ಗೈಸ್ ಇದು ಸಿಂಪಲ್ಲು ನೋಡಿದ್ರಲ್ಲ ಗೊತ್ತಾಯಿತು ಅನ್ಕೋತೀನಿ ನೋಡಿ ಈ ರೀತಿ ಚೆಕ್ ಮಾಡಬೇಕು ನೀವು ಯಾವ ರೀತಿ ಚೆಕ್ ಮಾಡಬೇಕಂದ್ರೆ ಈಗ ನಾನು ತೋರಿಸಿದ್ನಲ್ಲ ಅದೇ ರೀತಿ ಚೆಕ್ ಮಾಡಿದ್ರೆ ಮಾತ್ರ ನಿಮ್ಮ ರಿಸಲ್ಟ್ ನೋಡೋಕ್ಕಾಗೋದು ಓಕೆ ಗೈಸ್ ನೋಡೋಲ್ಲ ಗೈಸ್ ಈ ರೀತಿ ಇರುತ್ತೆ ಗೈಸ್ ಈ ರೀತಿ ನಮ್ಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ನೋಡೋದ್ರಲ್ಲ ಗೈಸ್ ಇಷ್ಟು ಮ್ಯಾಟ್ರ್ ಗೈಸ್ ಅದಕ್ಕೋಸ್ಕರ ವಿಡಿಯೋ ಮಾಡಿ ತಿಳಿಸ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಗೈಸ್ ಒಂದು ಲೈಕ್ನ ಮಾಡಿ ಒಂದು ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಮಕ್ಕಳು ಬಾಯ್ ಬಾಯ್ ಸಿಜು ಅಂತ ವಿಡಿಯೋ ಮುಗಿಸಿ ಒಂದೇ ಮಾತ್ರ ಮತ್ತೆ ಸಿಜು ಅಂತ ವಿಡಿಯೋ ಮುಗಿಸ್ತದೆ ಮತ್ತೆ ಥ್ಯಾಂಕ್ ಯು ಸೊ ಮಚ್ ಬಾಯ್ ಸಿಜು